ಬಾಯ್. ಯಾರೋ ಒಬ್ರು ವಿಡಿಯೋ ಮಾಡ್ತೀರಾ ಸರ್? ಕಳಿಸಿ ಸರ್ ಒಬ್ಬೊಬ್ಬರು. ಚಾಕ್ಲೇಟ್ ಬಿಗ್ ಬಾಪಲ್ಲಿ ಅಲ್ಲೇ ಕೊಡ್ಲಿ ನೀವು ಒಬ್ಬರಿ ಕಡೆ ಥ್ಯಾಂಕ್ ಯು. ಚಾಕ್ಲೇಟ್ ತಗೋ ಕಳಿಸಿ ಸರ್. ಚಾಕ್ಲೇಟ್ ಬರ್ತೀನಿ ಸರ್ ಇದ್ರಲ್ಲಿ ಹೋಗ್ತೇನೆ ಚಾಕ್ಲೇಟ್ ತಗೊಳ್ಳಿ. ನಡಿ ಅಕ್ಕೆ ನಡಿ ನಡಿ ಅಕ್ಕ ತಗೊಳ್ಳ ಚಾಕ್ಲೇಟ್ ತಗೊಳ್ಳ. ತಗೊಳ್ಳ ನೀವೇ ತಗೊಳ್ಳಿ. ಒಂದೊಂದು ನೀವು ಒಂದೊಂದು ತಗೊಳ್ಳಿ. ಚಾಕ್ಲೇಟ್ ತಗೊಳ್ಳಿ. ಚಾಕ್ಲೇಟ್ ಒಂದು ಶಾಲೆ ಪ್ರಾರಂಭ ಆಗಿದೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಇಂದು ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ BB ರಸ್ತೆ ಚಿಕ್ಕಬಳ್ಳಾಪುರ ಇಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಈ ಶಾಲೆಯ ಶಿಕ್ಷಕರು ಆಗಿರ್ತಕ್ಕಂಥ ರಾಜ್ಯ ಪ್ರಾಥಮಿಕ ನೌಕರ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಅನಿಲ್ ಅವರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಮಾಧ್ಯಮ ಮಿತ್ರರು ಆಗಿರ್ತಕ್ಕಂಥ ಮಂಜು ಅವರೇ ಮತ್ತು ಪುಟಾಣಿ ಮಕ್ಕಳೇ, ಈ ಒಂದು ಕಾರ್ಯಕ್ರಮ 2025-26ನೇ ಸಾಲಿಗೆ ಇವತ್ತು ಪ್ರಾರಂಭೋತ್ಸವ ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳಿಗೆ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ ಮತ್ತು ಸಿಹಿಯನ್ನು ನೀಡಿ ಪುಷ್ಪಗಳೊಂದಿಗೆ ಅವರನ್ನು ಸ್ವಾಗತಿಸಿದ್ದಾರೆ. ಈ ಒಂದು ವರ್ಷ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂತಕ್ಕಂಥ ಒಂದು ಘೋಷ ವಾಕ್ಯದಿಂದ ಈ ವರ್ಷ ಪ್ರಾರಂಭ ಆಗ್ತಾಯಿದೆ. ಈ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಪ್ರಥಮ ದಿನದಲ್ಲೇ ಈ ಶಿಕ್ಷಕರು ಒಗ್ಗಟ್ಟಾಗಿ ಮಕ್ಕಳನ್ನು, ಪೋಷಕರನ್ನು ಕರೆಸಿ ಇಷ್ಟು ಸುಂದರವಾಗಿ ಕಾರ್ಯಕ್ರಮನ ಮಾಡ್ತಾರೆ ಅಂದರೆ ಈ ಶಾಲೆಯಲ್ಲಿ ದಾಖಲಾತಿ ಬಹಳ ಚೆನ್ನಾಗಿ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ಇದೆ.
ಈಗಾಗಲೇ ಮಾನ್ಯ ಸುನೀಲ್ ರವರು ಹೇಳಿರೋ ಪ್ರಕಾರವಾಗಿ 350ರಿಂದ 380 ಮಕ್ಕಳು ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರೋದು ಒಂದು ಸಂತೋಷದಾಯಕ. ಈ ವರ್ಷ ಅದಕ್ಕಿಂತ ಹೆಚ್ಚು ಮಾಡ್ತೀವಿ. ಶಾಲೆಗೆ ಹಾಜರಾಗಿರ್ತಕ್ಕಂಥ ದಾಖಲಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಗೈರು ಆಗದ ಹಾಗೆ ಅವರನ್ನು ಕಂಟಿನ್ಯೂಸ್ ಆಗಿ ಇದು ಶಾಲೆಯಲ್ಲಿ ಉಳಿಸ್ಕೊಂಡು ಅವರಿಗೆ ಪ್ರಗತಿಯ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸ್ತೀವಿ. ಏನು ಸರ್ಕಾರದ ಸುತ್ತೋಲೆ ನಿಯಮ ಆದೇಶಗಳಿದೆಯೋ ಅದನ್ನು ಪಾಲಿಸ್ತೀವಿ. ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತೀವಿ. ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಗೈರು ಹಾಜರಾಗದಾಗೆ ಮಕ್ಕಳನ್ನು ಮತ್ತು ಪೋಷಕರನ್ನು ಮನವೊಲಿಸಿ ಶಾಲೆಯನ್ನು ಮುಂದುವರಿಸ್ತೀವಿ. ಮತ್ತು ಈ ಶಾಲೆಯಲ್ಲಿ ಏನು ಪ್ರಧಾನಮಂತ್ರಿ ಪೋಷಣ್ ವತಿಯಿಂದ ಕೊಡ್ತಕ್ಕಂಥ ಒಂದು ಅಡುಗೆ ಅಂದರೆ ಊಟ ಏನಿದೆ ಅದನ್ನು ಬಹಳ ರುಚಿಕಟ್ಟಾಗಿ ಸ್ವಚ್ಛವಾಗಿ ಮಾಡಿಸ್ತೀವಿ. ಎಲ್ಲ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಾವು ಹೆಚ್ಚು ಆಸಕ್ತಿ ವಹಿಸಿ ಒಂದು ಅಕ್ಷರದಾಸೋಹವನ್ನು ಬಹಳ ಚೆನ್ನಾಗಿ ನಾವು ನಿರ್ವಹಣೆ ಮಾಡ್ತೀವಿ. ಇದರಿಂದ ಮಕ್ಕಳ ಒಂದು ಆಕರ್ಷಣೆಯೂ ಆಗುತ್ತೆ. ಮಕ್ಕಳಿಗೆ ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ ಬಂದಿರತಕ್ಕಂಥ ಮಕ್ಕಳು ಈ ಶಾಲೆಯನ್ನು ಬಿಡದೆ ದೀರ್ಘ ಹಾಜರಾಗದೆ ಇಲ್ಲೇ ಉಳಿಯೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪಣ ತೊಡ್ತಿದ್ದೀವಿ. ಗುಣಮಟ್ಟ ಶಿಕ್ಷಣವನ್ನು ಕೊಡ್ತೀವಿ. ಈ ಒಂದು ಗುಣಮಟ್ಟದಿಂದ ಬೇರೆ ಶಾಲೆಗಳಿಗೆ ನಮ್ಮ ಮಕ್ಕಳು ಹೋಗದ ಹಾಗೆ ಬೇರೆ ಶಾಲೆಯಿಂದ ನಮ್ಮ ಮಕ್ಕಳನ್ನು ಬರ್ಸ್ಕೊಳ್ಳೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಕೆಲಸ ನಿರ್ವಹಿಸ್ತೀವಿ, ಬೋಧಿಸ್ತೀವಿ, ಕಲಿಸ್ತೀವಿ ಅಂತಕ್ಕಂಥ ಒಂದು ದೊಡ್ಡ ನಿರ್ಧಾರ ಈ ಶಿಕ್ಷಕರಲ್ಲೂ ಇದೆ. ಮತ್ತು ಮಕ್ಕಳು ಬಹಳ ಆಕರ್ಷಣೆಯಿಂದ ಈ ಶಾಲೆಗೆ ಬರ್ತಾ ಇದ್ದಾರೆ. ಇದು DDP ಮತ್ತು BO ಕಚೇರಿ ಆವರಣದಲ್ಲಿರೋದ್ರಿಂದ ಎಲ್ಲ ಅಧಿಕಾರಿಗಳು ಇಲ್ಲಿ ಓಡಾಡೋದ್ರಿಂದ ಎಲ್ಲರ ಒಂದು ಕಣ್ಣು ಈ ಕಡೆ ಇರೋದ್ರಿಂದ ಇವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಇದುವರೆಗೆ ಯಾವುದೇ ಇದರಲ್ಲಿ ಋಣಾತ್ಮಕವಾಗಿರ್ತಕ್ಕಂಥ ಒಂದು ಅಂಶ ಕಂಡಿಲ್ಲ. ಎಲ್ಲ ಧನಾತ್ಮಕವಾಗಿರ್ತಕ್ಕಂಥ ಒಂದು ಅಂಶಗಳು ಕಾಣ್ತಾ ಇದೆ. ಈ ಶಾಲೆ ಚೆನ್ನಾಗಿ ಅಭಿವೃದ್ಧಿಯಾಗಲಿ. ಈ ವರ್ಷ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ವೇದ ವಾಕ್ಯ ಅಂತ ನಾವೇನು ಹೇಳ್ಬೋದು, ಆ ವಾಕ್ಯದಂತೆ ನಮ್ಮ ಈ HP ಶಾಲೆ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಈ ಒಂದು ವರ್ಷ ಎಲ್ಲ ಮಕ್ಕಳಿಗೆ ಎಲ್ಲ ಶಿಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಸರ್, ಶಾಲೆಗಳು ಪ್ರಾರಂಭ ಆಗಿದೆ. ಹೌದು. ಕೆಲವು ಶಿಕ್ಷಕರು ಹೇಳ್ತಾ ಇದ್ದಾರೆ ಪಠ್ಯಪುಸ್ತಕಗಳು ನಮ್ಗೆ ಇನ್ನೂ ಸೇರಿಲ್ಲ ಅಂತ. ಇಲ್ಲ, ಅದು ಮಾಹಿತಿ ಸುಳ್ಳು. ಅದು ಕೆಲವು ಇನ್ನೂ ಪಠ್ಯಪುಸ್ತಕಗಳು 60% ಬಂದು ಇನ್ನೂ 40% ಬಂದಿಲ್ಲ. ಆ 40% ಬರದಿದ್ದಕ್ಕೆ ನಾವು ಸಾಗಾಟನೆ ಮಾಡೋಕ್ಕೆ ಆಗಿಲ್ಲ. ಬಂದ ಮೇಲೆ ನಾವು ಹಂತ ಹಂತವಾಗಿ ಯಾವ ರೀತಿ ಬರುತ್ತೋ ಆ ರೀತಿ ಕೊಡ್ತೀವಿ. ಕರ್ನಾಟಕ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ದಿನ ಶಾಲಾ 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಾಲ್ಗೊಂಡು ಎಲ್ರಿಗೂ ಕೂಡ ಈಗ ತಾನೇ ಶುಭ ಹಾರೈಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಸುಮಾರು ತಾಲೂಕಿನಲ್ಲೇ ಅತ್ಯಧಿಕ ಸಂಖ್ಯೆಯ ದಾಖಲಾತಿ ಆಗಿದೆ. ಸುಮಾರು 350ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಸೈನ್ಸ್ ಲ್ಯಾಬ್ ಇರ್ಬೋದು, ಇಂಗ್ಲೀಷ್ ಮೀಡಿಯಮ್ಮು, ಸ್ಪೋಕನ್ ಇಂಗ್ಲೀಷು, ಈ ರೀತಿ ಶಾಲೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದು ಮಕ್ಕಳು ಅತ್ಯಂತ ಆಕರ್ಷಿತವಾಗಿ ಇಲ್ಲಿ ನಮ್ಮ ಶಾಲೆಗೆ ದಾಖಲಾಗ್ತಾ ಇದ್ದಾರೆ. ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳು ಇಲ್ಲಿಗೆ ದಾಖಲಾಗಲಿ, ಬಡ ಮಕ್ಕಳು ದಾಖಲಾಗಲಿ, ಇಲ್ಲಿ ಕೊಡುವಂಥ ಶಿಕ್ಷಣ ಪಡೆದು ಅವರ ಒಂದು ಭವಿಷ್ಯವನ್ನು ವೃದ್ಧಿಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ.